Previously, we studied about physical and chemical changes. Today, let us understand matter and its classification. ಈಗಾಗಲೇ ನಾವು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಕಲ್ತಿದ್ವಿ. ಇವತ್ತು ನಾವು ದ್ರವ್ಯ ಮತ್ತು ಅದರ ವರ್ಗೀಕರಣದ ಬಗ್ಗೆ ಕಲಿಯೋಣ. To begin with, let us understand matter. Most of the objects around us are matter. If so, how do we identify matter? Take any substance, if it has mass and volume, you can call it as matter. For example, pen, pencil, eraser, and even you. ನಮ್ಮ ಸುತ್ತಮುತ್ತಲಿರೋ ಅಂತಹ ಹೆಚ್ಚಿನ ವಸ್ತುಗಳು ದ್ರವ್ಯವೇ ಆಗಿರುತ್ತದೆ. ಹಾಗಿದ್ರೆ ನಾವು ದ್ರವ್ಯವನ್ನು ಹೇಗೆ ಗುರುತಿಸೋದು? ನೀವು ಯಾವುದಾದ್ರೂ ಒಂದು ವಸ್ತು ತಗೊಂಡಾಗ ಅದಕ್ಕೆ ಅದರದೇ ಆದ ದ್ರವ್ಯರಾಶಿ ಇದ್ದು ಅದರದೇ ಆದ ಘನಫಲ ಇದ್ದರೆ ಅದನ್ನು ನೀವು ದ್ರವ್ಯ ಅಂತ ಕರಿಬಹುದು. ಉದಾಹರಣೆಗೆ ಪೆನ್, ಪೆನ್ಸಿಲ್ ಮತ್ತು ನೀವು ಕೂಡ. Tear a piece of paper into tinier pieces till you can't tear it further. At one point, Democritus did something similar with an apple and declared that the smallest indivisible part that still retained the properties of the substance is to be called atomos, an indivisible particle. ನೀವು ಒಂದು ಹಾಳೆಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕು. ಎಷ್ಟು ಚಿಕ್ಕದಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕಿಂತ ಸಣ್ಣದಾಗಿ ಮಾಡೋಕ್ಕೆ ಸಾಧ್ಯನೇ ಇರಬಾರದು. ಒಂದು ಹಂತದಲ್ಲಿ ಡೆಮೋಕ್ರಿಟಸ್ ಕೂಡ ಇದೇ ರೀತಿ ಪ್ರಯೋಗವನ್ನು ಒಂದು ಸೇಬಿನ ಮೇಲೆ ಮಾಡಿದರು. ಅದರಲ್ಲಿ ದೊರಕಿದ ವಸ್ತುವಿನ ಗುಣಲಕ್ಷಣಗಳನ್ನು ಇನ್ನೂ ಉಳಿಸಿಕೊಂಡಿರುವಂತಹ ಸಣ್ಣ ಅವಿನಾಭಾವ ಕಣವನ್ನು ಅಟಮೋಸ್ ಎಂದು ಕರೆಯಬೇಕೆಂದು ಘೋಷಿಸಿದರು. Here you can see a copper container, coal and a helium-filled balloon. When you break down the particles making up these, you can see tiny particles. These tiny particles are termed as atoms. As you can see, the atoms in each substance are different, and hence all the three substances are unique owing to their unique atoms. ಇಲ್ಲಿ ನೀವು ತಾಮ್ರದ ಪಾತ್ರೆ, ಕಲ್ಲಿದ್ದಲು ಮತ್ತು ಹೀಲಿಯಂ ತುಂಬಿದ ಬಲೂನನ್ನು ನೋಡಬಹುದು. ಇವುಗಳನ್ನು ರಚಿಸುವ ಮೂಲಭೂತ ಘಟಕಗಳನ್ನು ಇಲ್ಲಿ ಕಾಣಬಹುದು. ಈ ಸಣ್ಣ ಕಣಗಳನ್ನು ಪರಮಾಣುಗಳು ಎಂದು ಕರೆಯಲಾಗುತ್ತದೆ. ನೀವು ನೋಡುವಂತೆ ಪ್ರತಿಯೊಂದು ವಸ್ತುವಿನಲ್ಲಿನ ಪರಮಾಣುಗಳು ವಿಭಿನ್ನವಾಗಿವೆ. ಆದ್ದರಿಂದ ಈ ಮೂರೂ ವಸ್ತುಗಳು ವಿಭಿನ್ನವಾಗಿವೆ. Like before, here we can see atoms in a metal. Observe that the individual atoms are compactly arranged together. Next, we can see atoms moving about in a gas. Can you see that the atoms are in pairs? At last, look at ozone. Observe that an oxygen atom is bound to two more oxygen atoms. Note that though in some examples the atoms are bound to one or two more atoms, they are still the same kind. Such substances are called as elements. ಇಲ್ಲಿ ಮೊದಲಿನಂತೆ ನಾವು ಲೋಹದಲ್ಲಿನ ಪರಮಾಣುಗಳನ್ನು ನೋಡಬಹುದು. ಪ್ರತ್ಯೇಕ ಪರಮಾಣುಗಳನ್ನು ಒಟ್ಟಿಗೆ ಜೋಡಿಸಿರುವುದನ್ನು ವೀಕ್ಷಿಸಿ. ಮುಂದೆ ನಾವು ಪರಮಾಣುಗಳು ಅನಿಲದಲ್ಲಿ ಜೋಡಿಯಾಗಿ ಚಲಿಸುತ್ತಿರುವುದನ್ನು ನೋಡಬಹುದು. ಕೊನೆಯದಾಗಿ ಓಝೋನನ್ನು ನೋಡಿದಾಗ ಆಮ್ಲಜನಕದ ಪರಮಾಣು ಇನ್ನೂ 2 ಆಮ್ಲಜನಕದ ಪರಮಾಣುಗಳಿಗೆ ಬಂಧಿತವಾಗಿರುವುದನ್ನು ನಾವು ಗಮನಿಸಬಹುದು. ಕೆಲವು ಉದಾಹರಣೆಗಳಲ್ಲಿ ಪರಮಾಣುಗಳು 1 ಅಥವಾ 2 ಪರಮಾಣುಗಳಿಗೆ ಬದ್ಧವಾಗಿದ್ದರೂ ಅವು ಇನ್ನೂ ಒಂದೇ ರೀತಿಯದ್ದಾಗಿವೆ ಎಂದು ಗಮನಿಸಿ. ಇಂತಹ ವಸ್ತುಗಳನ್ನು ಧಾತುಗಳೆನ್ನುತ್ತೇವೆ. Here you can see water particles. Observe that the red atoms are of oxygen and the white ones are of hydrogen. A particle of water has 2 hydrogen atoms and 1 oxygen atom chemically bound to each other. As you can see here, the molecules of water can be chemically split into hydrogen and oxygen, which are gases in their original state. Next, you can see a crystal of common salt made of sodium chloride particles. Next up is a methane particle. In all these substances, you can see that 2 or more atoms of different kind are bound together. Such substances are termed as compounds. Some more examples are carbon dioxide, baking soda, etc. ಇಲ್ಲಿ ನೀವು ನೀರಿನ ಕಣಗಳನ್ನು ನೋಡಬಹುದು. ಕೆಂಪು ಪರಮಾಣುಗಳು ಆಮ್ಲಜನಕವಾಗಿದೆ ಮತ್ತು ಬಿಳಿ ಪರಮಾಣುಗಳು ಹೈಡ್ರೋಜನ್ ಆಗಿದೆ. ನೀರಿನ ಕಣದಲ್ಲಿ 2 ಹೈಡ್ರೋಜನ್ ಪರಮಾಣುಗಳು ಮತ್ತು 1 ಆಮ್ಲಜನಕದ ಪರಮಾಣುಗಳು ರಾಸಾಯನಿಕವಾಗಿ ಪರಸ್ಪರ ಬಂಧಿತವಾಗಿದೆ.
ನೀವು ಇಲ್ಲಿ ನೋಡುವಂತೆ ನೀರಿನ ಅಣುಗಳನ್ನು ರಾಸಾಯನಿಕವಾಗಿ ಹೈಡ್ರೋಜನ್ ಮತ್ತು ಆಮ್ಲಜನಕಗಳಾಗಿ ವಿಂಗಡಿಸಬಹುದು. ಇವೆರಡು ಅದರ ಮೂಲ ಸ್ಥಿತಿಯಲ್ಲಿ ಅನಿಲಗಳಾಗಿವೆ. ಮುಂದೆ ನೀವು ಸೋಡಿಯಂ ಕ್ಲೋರೈಡ್ ಇಂದ ಮಾಡಿದ ಸಾಮಾನ್ಯ ಉಪ್ಪಿನ ಸ್ಫಟಿಕವನ್ನು ನೋಡಬಹುದು. ಮುಂದಿನದು ಮೀಥೇನ್ನ ಕಣವಾಗಿದೆ. ಈ ಎಲ್ಲ ಪದಾರ್ಥಗಳಲ್ಲಿ ವಿಭಿನ್ನ ರೀತಿಯ 2 ಅಥವಾ ಹೆಚ್ಚಿನ ಪರಮಾಣುಗಳು ಒಟ್ಟಿಗೆ ಬಂಧಿಸಲ್ಪಟ್ಟಿರುವುದನ್ನು ನೀವು ನೋಡಬಹುದು. ಇಂತಹ ವಸ್ತುಗಳನ್ನು ಸಂಯುಕ್ತಗಳು ಎಂದು ಕರೆಯಲಾಗುತ್ತದೆ. ಇನ್ನೂ ಕೆಲವು ಉದಾಹರಣೆಗಳೆಂದರೆ ಕಾರ್ಬನ್ ಡೈಆಕ್ಸೈಡ್, ಅಡಿಗೆ ಸೋಡಾ ಇತ್ಯಾದಿ. What are molecules? When two or more atoms chemically combine or bond or stick together, they form molecules. If the same type of atoms bond together, we have molecules of elements. If different types of atoms bond together, we get molecules of compounds. Phosphorus, sulfur, chlorine and argon that you can see out here are examples for molecules of elements. Nitrogen oxide, water, nitrogen dioxide and carbon dioxide are examples for molecules of compounds. ಅಣುಗಳು ಎಂದರೆ ಏನು? 2 ಅಥವಾ ಹೆಚ್ಚಿನ ಪರಮಾಣುಗಳು ರಾಸಾಯನಿಕವಾಗಿ ಸಂಯೋಜನೆಗೊಂಡಾಗ ಅಥವಾ ಬಂಧಿತಗೊಂಡಾಗ ಅವು ಅಣುಗಳನ್ನು ರೂಪಿಸುತ್ತವೆ. ಒಂದೇ ರೀತಿಯ ಪರಮಾಣುಗಳು ಒಟ್ಟಿಗೆ ಬಂಧಿತವಾದರೆ ಧಾತುಗಳ ಅಣುಗಳನ್ನು ಪಡೆಯುತ್ತೇವೆ. ವಿಭಿನ್ನ ರೀತಿಯ ಪರಮಾಣುಗಳು ಒಟ್ಟಿಗೆ ಬಂಧಿತವಾದರೆ ನಾವು ಸಂಯುಕ್ತಗಳ ಅಣುಗಳನ್ನು ಪಡೆಯುತ್ತೇವೆ. ರಂಜಕ, ಗಂಧಕ, ಕ್ಲೋರಿನ್ ಮತ್ತು ಆರ್ಗಾನ್ ಅಣುಗಳನ್ನು ನೀವು ಇಲ್ಲಿ ನೋಡಬಹುದು. ಇವು ಧಾತುಗಳ ಅಣುಗಳಿಗೆ ಉದಾಹರಣೆಯಾಗಿವೆ. ಸಾರಜನಕದ ಆಕ್ಸೈಡ್, ನೀರು, ಸಾರಜನಕದ ಡೈಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಸಂಯುಕ್ತಗಳ ಅಣುಗಳಿಗೆ ಉದಾಹರಣೆಯಾಗಿವೆ. Now let us move on to mixtures. Elements and compounds are called as pure substances as they don't have anything else mixed with them. When pure substances are mixed physically, it is termed as impure or in general a mixture. Let us look at one kind of mixture. Here you can see that one substance is evenly distributed in another. Hence it is termed as a homogeneous mixture. For example, when you dissolve sugar in water. Other examples are steel, air and rain. Let us look at another type. Here one substance is not evenly distributed in another substance. Therefore the mixture is called heterogeneous. For example, oil in water. Other examples are blood, ice in soda and soil. Take a moment to compare both types. ಈಗ ನಾವು ಮಿಶ್ರಣಗಳನ್ನು ನೋಡೋಣ. ಧಾತುಗಳು ಮತ್ತು ಸಂಯುಕ್ತಗಳನ್ನು ಶುದ್ಧ ಪದಾರ್ಥಗಳು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅವುಗಳಲ್ಲಿ ಬೇರೆ ಇನ್ನೇನೂ ಇರುವುದಿಲ್ಲ. ಇಂತಹ ಶುದ್ಧ ಪದಾರ್ಥಗಳನ್ನು ಬೆರೆಸಿದರೆ ಅಶುದ್ಧ ಪದಾರ್ಥಗಳನ್ನು ಪಡೆಯಬಹುದು. ಇದನ್ನು ನಾವು ಸಾಮಾನ್ಯವಾಗಿ ಮಿಶ್ರಣ ಎಂದು ಕರೆಯುತ್ತೇವೆ. ನಾವು ಇಲ್ಲಿ ಒಂದು ರೀತಿಯ ಮಿಶ್ರಣವನ್ನು ನೋಡೋಣ. ನೀವು ಇಲ್ಲಿ ಒಂದು ವಸ್ತುವನ್ನು ಇನ್ನೊಂದರಲ್ಲಿ ಸಮವಾಗಿ ವಿತರಿಸುವುದನ್ನು ನೋಡಬಹುದು. ಆದ್ದರಿಂದ ಇದನ್ನು ಏಕರೂಪ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೀವು ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದಾಗ. ಇತರ ಉದಾಹರಣೆಗಳೆಂದರೆ ಉಕ್ಕು, ಗಾಳಿ ಮತ್ತು ಮಳೆ. ನಾವು ಇನ್ನೊಂದು ಪ್ರಕಾರದ ಮಿಶ್ರಣವನ್ನು ನೋಡೋಣ. ಇಲ್ಲಿ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನಲ್ಲಿ ಸಮವಾಗಿ ವಿತರಿಸಲಾಗಲಿಲ್ಲ. ಆದ್ದರಿಂದ ಮಿಶ್ರಣವನ್ನು ಬಹುರೂಪದ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೀರಿನಲ್ಲಿ ಎಣ್ಣೆ. ಇತರ ಉದಾಹರಣೆಗಳೆಂದರೆ ರಕ್ತ, ಸೋಡಾದಲ್ಲಿನ ಐಸ್ ಮತ್ತು ಮಣ್ಣು. ಎರಡೂ ಪ್ರಕಾರಗಳನ್ನು ಹೋಲಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. Let us look at elements, compounds and mixtures together. Pure substances made of same kind of atoms are called elements. Example, iron, oxygen, etc. Pure substances made of different kinds of atoms are called as compounds. Example, carbon dioxide, ammonia, etc. Mixtures are impure substances. When substances are uniformly distributed, they are called as homogeneous mixtures. Example, sugar solution. If not, called as heterogeneous mixtures. Example, sand in water.
Look at how in elements and compounds, atoms are chemically bound, whereas in mixtures, substances are just physically bound. ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳನ್ನು ಒಟ್ಟಿಗೆ ನೋಡೋಣ. ಒಂದೇ ರೀತಿಯ ಪರಮಾಣುಗಳಿಂದ ಕೂಡಿದ ಶುದ್ಧ ಪದಾರ್ಥಗಳನ್ನು ಧಾತುಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಕಬ್ಬಿಣ, ಆಮ್ಲಜನಕ ಇತ್ಯಾದಿ. ವಿವಿಧ ರೀತಿಯ ಪರಮಾಣುಗಳಿಂದ ಕೂಡಿದ ಶುದ್ಧ ಪದಾರ್ಥಗಳನ್ನು ಸಂಯುಕ್ತಗಳೆನ್ನುತ್ತಾರೆ. ಉದಾಹರಣೆಗೆ ಇಂಗಾಲದ ಡೈಆಕ್ಸೈಡ್, ಅಮೋನಿಯಾ ಇತ್ಯಾದಿ. ಮಿಶ್ರಣಗಳು ಅಶುದ್ಧ ಪದಾರ್ಥಗಳಾಗಿವೆ. ವಸ್ತುಗಳು ಏಕರೂಪವಾಗಿ ವಿತರಿತವಾಗಿದ್ದರೆ ಅವುಗಳನ್ನು ಏಕರೂಪದ ಮಿಶ್ರಣ ಎನ್ನುತ್ತೇವೆ. ಉದಾಹರಣೆಗೆ ಸಕ್ಕರೆಯ ದ್ರಾವಣ. ಇಲ್ಲದಿದ್ದರೆ ಇದನ್ನು ಬಹುರೂಪದ ಮಿಶ್ರಣಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೀರಿನಲ್ಲಿ ಮರಳು. ಧಾತುಗಳು ಮತ್ತು ಸಂಯುಕ್ತಗಳಲ್ಲಿ ಪರಮಾಣುಗಳು ಹೇಗೆ ರಾಸಾಯನಿಕವಾಗಿ ಬಂಧಿಸಲ್ಪಟ್ಟಿವೆ ನೋಡಿ. ಆದರೆ ಮಿಶ್ರಣಗಳಲ್ಲಿ ಪದಾರ್ಥಗಳು ಕೇವಲ ಭೌತಿಕವಾಗಿ ಬಂಧಿಸಲ್ಪಟ್ಟಿವೆ. Our understanding will make the classification of matter easier. Let us start with the understanding that matter is made of atoms. If matter has a variable composition, it is termed as mixture. If not, then it is called pure substance. In pure substances, if we can further divide it into simpler substances, it is called compound. If not, then called elements. In mixture, if it is uniform throughout, it is called homogeneous. If not, called heterogeneous mixture. Look at the examples. Helium is an element, pure water is a compound, wet sand is a heterogeneous mixture, and tea is an example for homogeneous mixture. ನಮ್ಮ ತಿಳುವಳಿಕೆಯು ದ್ರವ್ಯದ ವರ್ಗೀಕರಣವನ್ನು ಸುಲಭಗೊಳಿಸುತ್ತದೆ. ದ್ರವ್ಯವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಎಂಬ ತಿಳುವಳಿಕೆಯೊಂದಿಗೆ ಪ್ರಾರಂಭಿಸೋಣ. ದ್ರವ್ಯವು ಸುಲಭವಾಗಿ ಬದಲಾಯಿಸಬಹುದಾದ ಸಂಯೋಜನೆಯನ್ನು ಹೊಂದಿದ್ದರೆ ಅದನ್ನು ಮಿಶ್ರಣ ಎಂದು ಕರೆಯಲಾಗುತ್ತದೆ. ಇಲ್ಲದಿದ್ದರೆ ಅದನ್ನು ಶುದ್ಧ ಪದಾರ್ಥಗಳು ಎಂದು ಕರೆಯಲಾಗುತ್ತದೆ. ಶುದ್ಧ ಪದಾರ್ಥಗಳಲ್ಲಿ ನಾವು ಅದನ್ನು ಮತ್ತಷ್ಟು ಸರಳ ಕಣಗಳಾಗಿ ವಿಂಗಡಿಸಬಹುದಾದರೆ ಅದನ್ನು ಸಂಯುಕ್ತ ಎಂದು ಕರೆಯಲಾಗುತ್ತದೆ. ಇಲ್ಲದಿದ್ದರೆ ಧಾತು ಎಂದು ಕರೆಯಲಾಗುತ್ತದೆ. ಮಿಶ್ರಣದಲ್ಲಿ ಅದು ಉದ್ದಕ್ಕೂ ಏಕರೂಪವಾಗಿದ್ದರೆ ಅದನ್ನು ಏಕರೂಪದ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಇಲ್ಲದಿದ್ದರೆ ಬಹುರೂಪದ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಉದಾಹರಣೆಗಳನ್ನು ನೋಡಿ. ಹೀಲಿಯಂ ಒಂದು ಧಾತು, ಶುದ್ಧ ನೀರು ಒಂದು ಸಂಯುಕ್ತ, ನೀರಿನಲ್ಲಿ ಮರಳು ಒಂದು ಬಹುರೂಪದ ಮಿಶ್ರಣ ಮತ್ತು ಚಹಾವು ಏಕರೂಪದ ಮಿಶ್ರಣಕ್ಕೆ ಒಂದು ಉದಾಹರಣೆಯಾಗಿದೆ. Summary. Most of the things that surround us are matter. Any substances that has mass and volume are termed as matter. Matter are made up of atoms. Different types of matter are made of different types of atoms. Pure substances made up of single type of atoms are called as elements. Example, iron, copper, helium, etc. Pure substances made up of more than one type of atoms are called as compounds. Example, water, carbon dioxide, carbon monoxide, etc. An atom or a group of atoms chemically bound together representing the fundamental unit of an element or a compound is termed as molecules. When elements are physically bound to other elements or compounds, they form mixtures. If the distribution of one substance in another in a mixture is uniform, they are termed homogeneous mixtures. Example, salt solution, tea, fruit extract, etc. If the distribution of one substance in another in a mixture is non-uniform, they are termed as heterogeneous mixtures. Example, sand in water, sugar and sand, ice cubes in water, etc. ಸಾರಾಂಶ. ನಮ್ಮನ್ನು ಸುತ್ತುವರೆದ ಹೆಚ್ಚಿನ ವಸ್ತುಗಳು ದ್ರವ್ಯವಾಗಿವೆ. ದ್ರವ್ಯರಾಶಿ ಮತ್ತು ಘನಫಲವನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಎಂದು ಕರೆಯಲಾಗುವುದು. ದ್ರವ್ಯವು ಪರಮಾಣುಗಳಿಂದ ಕೂಡಿದೆ. ವಿಭಿನ್ನ ರೀತಿಯ ದ್ರವ್ಯಗಳು ವಿಭಿನ್ನ ರೀತಿಯ ಪರಮಾಣುಗಳನ್ನು ಹೊಂದಿರುತ್ತದೆ. ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟ ಶುದ್ಧ ವಸ್ತುಗಳನ್ನು ಧಾತುಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಕಬ್ಬಿಣ, ತಾಮ್ರ, ಹೀಲಿಯಂ ಇತ್ಯಾದಿ. ಒಂದಕ್ಕಿಂತ ಹೆಚ್ಚು ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟ ಶುದ್ಧ ವಸ್ತುಗಳನ್ನು ಕಾಂಪೌಂಡ್ಸ್ ಅಥವಾ ಸಂಯುಕ್ತಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೀರು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇತ್ಯಾದಿ.
ಒಂದು ಅಥವಾ ಪರಮಾಣುಗಳ ಗುಂಪೊಂದು ರಾಸಾಯನಿಕ ಬಂಧದಲ್ಲಿ ಇದ್ದು ಹಾಗೂ ಒಂದು ಧಾತುವಿನ ಅಥವಾ ಸಂಯುಕ್ತದ ಮೂಲಭೂತ ಘಟಕಗಳಾಗಿದ್ದರೆ ಅದನ್ನು ಅಣುಗಳೆಂದು ಕರೆಯುತ್ತಾರೆ. ಧಾತುಗಳು ಭೌತಿಕವಾಗಿ ಇತರ ಧಾತುಗಳೊಂದಿಗೆ ಅಥವಾ ಸಂಯುಕ್ತಗಳೊಂದಿಗೆ ಬಂಧಿಸಲ್ಪಟ್ಟಾಗ ಅವು ಮಿಶ್ರಣಗಳನ್ನು ರೂಪಿಸುತ್ತವೆ. ಮಿಶ್ರಣದಲ್ಲಿ ಒಂದು ವಸ್ತುವಿನಲ್ಲಿ ಮತ್ತೊಂದು ವಸ್ತುವಿನ ವಿತರಣೆ ಏಕರೂಪವಾಗಿದ್ದರೆ ಅವುಗಳನ್ನು ಏಕರೂಪದ ಮಿಶ್ರಣಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಉಪ್ಪಿನ ದ್ರಾವಣ, ಚಹಾ, ಹಣ್ಣಿನ ರಸ ಇತ್ಯಾದಿ. ಮಿಶ್ರಣದಲ್ಲಿ ಒಂದು ವಸ್ತುವು ಇನ್ನೊಂದರಲ್ಲಿ ಏಕರೂಪವಲ್ಲದಲ್ಲಿ ಅವುಗಳನ್ನು ಬಹುರೂಪದ ಮಿಶ್ರಣಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೀರಿನಲ್ಲಿ ಮರಳು, ಸಕ್ಕರೆ ಮತ್ತು ಮರಳು, ನೀರಿನಲ್ಲಿ ಐಸ್ ಕ್ಯೂಬ್ಗಳು ಇತ್ಯಾದಿ.